ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಉಪಯುಕ್ತವಾಗಿರುವಂತಹ ಕೆಲವೊಂದು ಟಿಪ್ಸನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಾದರೆ ಆ ಟಿಪ್ಸ್ ಯಾವುದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ತಿಂಡಿಗೂ ಮಧ್ಯಾಹ್ನ ಅಡುಗೆಗೂ ಮಧ್ಯದಲ್ಲಿ ಎಷ್ಟು ಸಲ ಫ್ರಿಡ್ಜ್ ಡೋರ್ ತೆಗಿತಾ ಇರ್ತೀವಲ್ವಾ. ತರಕಾರಿ ತೆಗಿಯೋಕ್ಕಾಗಿರಬಹುದು, ಕಾಯಿ ತುರಿ ತೆಗಿಯೋಕ್ಕೆ, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸು ತೆಗಿಯೋಕ್ಕೆ, ಈ ರೀತಿ ಪದೇ ಪದೇ ಡೋರನ್ನು ತೆಗಿತಾ ಇರ್ತೀವಿ. ಈ ರೀತಿ ಮಾಡದೆ ಬೆಳಿಗ್ಗೆ ತಿಂಡಿಗೆ ಏನೇನು ಪದಾರ್ಥಗಳು ಬೇಕು, ಹಾಗೆ ಮಧ್ಯಾಹ್ನದ ಅಡುಗೆಗೆ ಏನೇನು ಪದಾರ್ಥಗಳು ಬೇಕು ಎಲ್ಲವನ್ನು ಒಂದೇ ಬಾರಿ ತೆಗೆದಿಟ್ಕೊಳ್ಳೋದ್ರಿಂದ ಕರೆಂಟ್ ಬಿಲ್ಲನ್ನು ನಾವು ಉಳಿತಾಯ ಮಾಡಬಹುದು. ಫ್ರಿಡ್ಜ್ಗೆ ಹಾಕಿರುವಂತಹ ರಬ್ಬರ್ ಇರುತ್ತೆ ನೋಡಿ, ಅದು ಬೇಗ ಲೂಸ್ ಆಗಲ್ಲ. ಪದೇ ಪದೇ ಫ್ರಿಡ್ಜ್ ಡೋರನ್ನು ತೆಗೆಯೋದ್ರಿಂದ ರಬ್ಬರ್ ಬೇಗ ಲೂಸ್ ಆಗಿ ಫ್ರಿಡ್ಜ್ ಡೋರಿಂದ ಲೀಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ನನಗೆ ಗೊತ್ತಿರುವಂತಹ ಸಿಂಪಲ್ ಟಿಪ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡಿ. ನೋಡಿ, ಕೊತ್ತಂಬರಿ ಸೊಪ್ಪು ವಾರದಿಂದ 10 ದಿನ ಫ್ರೆಶ್ ಆಗಿರಬೇಕು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಕೊತ್ತಂಬರಿ ಕಟ್ಟನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಇರುವಂತಹ ಅರಸಿನ ಆಗಿರುವಂತಹ ಎಲೆ ಮತ್ತು ಹುಲ್ಲನ್ನು ತೆಗೆದುಬಿಡಿ. ನಂತರ ಈ ರೀತಿ ಒಂದು ಕವರಿಗೆ ಹಾಕಿ ಇದನ್ನು ಬಾಕ್ಸಲ್ಲಿ ಇಟ್ಟು ಮುಚ್ಚಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ 10 ದಿನ ಆದರೂ ಈ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ, ಬೇಗ ಕೆಡಲ್ಲ. ನೀವು ಡೈರೆಕ್ಟ್ ಆಗಿ ಫ್ರಿಡ್ಜಲ್ಲಿ ಹಾಗೆ ಇಟ್ಟರೆ ಕೊತ್ತಂಬರಿ ಸೊಪ್ಪು ಬೇಗ ಹಾಳಾಗುತ್ತೆ, ಕೊಳೆತೋಗುತ್ತೆ. ನೋಡಿ, ನಾನು ಲಾಸ್ಟ್ 10 ದಿನದ ಹಿಂದೆ ತಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪಿದು ಎಷ್ಟು ಫ್ರೆಶ್ ಆಗಿದೆ. ಇದೇ ರೀತಿ ಹಸಿಮೆಣಸು ಚೊಟ್ಟು ತೆಗೆದೇ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಟು ಫ್ರಿಡ್ಜಲ್ಲಿ ಇಡೋದ್ರಿಂದ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಬೆಳಗಿನ ಗಡಿಬಿಡಿಗೆ ಸಾಮಾನ್ಯವಾಗಿ 10-15 ಚಪಾತಿನ ಒಂದೇ ಬಾರಿ ಮಾಡಿ ಇಟ್ಟಿರ್ತೀವಿ. ಲಾಸ್ಟಲ್ಲಿರುವಂತಹ 3-4 ಚಪಾತಿ ಈ ರೀತಿ ಅಂಟಿರುತ್ತೆ. ಇದಕ್ಕೊಂದು ಸೂಪರ್ ಟಿಪ್ಪನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾದಿರುವಂತಹ ತವಾ ಮೇಲೆ ಈ ಅಂಟಿರುವಂತಹ 3 ಚಪಾತಿನ ಹಾಕಿದ್ದೇನೆ. ಈ ಚಪಾತಿಗಳು ಒಂದು ಬದಿ ಚೆನ್ನಾಗಿ ಕಾದ ನಂತರ ಇದನ್ನು ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡೋದ್ರಿಂದ ಇದನ್ನ ನಾವು ಈಸಿಯಾಗಿ ತೆಗಿಬಹುದು. ಚಪಾತಿ ಅಂಟಿದೆ ಅಂತ ಮತ್ತೆ ಉಂಡೆ ಮಾಡಿ ಅದನ್ನ ಲಟ್ಟಿಸುವ ಕೆಲಸ ಇಲ್ಲದೆ ಈಸಿಯಾಗಿ ನಾವು ಚಪಾತಿನ ಕಾಯಿಸ್ಕೊಳ್ಬಹುದು. ಈ ಟಿಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋಣ. ಹಿಂದಿನ ದಿನ ಕುಕ್ಕರ್ ತುಂಬ ಲೀಕೇಜ್ ಆಗಿದೆ ಅಂದರೆ ರಬ್ಬರಿಗೆ ನೀವು ಎಣ್ಣೆ ಹಚ್ಚಿಡಿ. ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ 2 ಡ್ರಾಪ್ ಎಣ್ಣೆನ ಕೈಯಲ್ಲಿ ಹಚ್ಕೊಂಡು ರಬ್ಬರಿಗೆ ಪೂರ್ತಿಯಾಗಿ ಈ ರೀತಿ ಹಚ್ಚೋದ್ರಿಂದ ಕುಕ್ಕರ್ ಲೀಕೇಜ್ ಆಗದೆ ಚೆನ್ನಾಗಿ ಕೂಗುತ್ತೆ. ಯಾವುದೇ ರೀತಿಯ ಕುಕ್ಕರ್ ರಬ್ಬರ್ ಆಗಿರಬಹುದು, ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಕುಕ್ಕರ್ ಕೂಗ್ತಾ ಇದೆ, ಸ್ವಲ್ಪನೂ ಲೀಕೇಜ್ ಆಗಿಲ್ಲ. ಇದು ಪೂರ್ತಿಯಾಗಿ ಲೀಕೇಜ್ ಆದರೆ ಸ್ಟವ್ ಮೇಲೆಲ್ಲ ಗಲೀಜಾಗುತ್ತೆ, ಆ ರೀತಿ ಆಗಲ್ಲ. ನೀವು ಟ್ರೈ ಮಾಡಿ ನೋಡಿ. 5 ರೂಪಾಯಿ ಕೊಟ್ಟು ಇದೊಂದು ಪ್ಯಾಕೆಟ್ ತಂದರೆ ಸಾಕು. ಈ ಪ್ಯಾಕೆಟಿಂದ ಮನೆಯಲ್ಲಿರುವಂತಹ ಜಿರಳೆ ಆಗಿರಬಹುದು, ಇರುವೆ ಆಗಿರಬಹುದು, ಚಿಕ್ಕ ಚಿಕ್ಕ ಯಾವುದೇ ರೀತಿ ಕ್ರಿಮಿಕೀಟಗಳು ಬೇಗ ಸಾಯುತ್ತೆ. ಇದರೊಳಗೆ ಪಿಂಕ್ ಕಲರ್ ಪೌಡರ್ ಇರುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಹಾಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ರಾತ್ರಿ ನೀವು ಈ ಪೌಡರನ್ನು ಈ ರೀತಿ ಎಲ್ಲ ಕಡೆ ಹಾಕಿ ಬೆಳಿಗ್ಗೆ ನೋಡಿ ಎಲ್ಲ ಜಿರಳೆ ಮತ್ತು ಇರುವೆ ಸತ್ತಿರುತ್ತೆ. ಒಳ್ಳೆ ಕೆಲಸ ಮಾಡುವಂತಹ ಪೌಡರ್ ಇದು, ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಕೇವಲ 5 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, 5-6 ತಿಂಗಳು ಈ ಪೌಡರನ್ನು ಇಟ್ಕೊಂಡು ಯೂಸ್ ಮಾಡಬಹುದು. ಸಾಮಾನ್ಯವಾಗಿ ದಿನನಿತ್ಯ ಎಲ್ಲರ ಮನೆಯಲ್ಲಿ ದೇವರ ಪಾತ್ರೆ ತೊಳಿಲೇಬೇಕಾಗುತ್ತೆ. ಎಲ್ಲರ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಆದ ನಂತರ ದೇವರ ಪಾತ್ರೆ ತೊಳಿಲೇಬೇಕಾಗುತ್ತೆ. ಅದರಲ್ಲಿ ಈ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆ ತೊಳಿಬೇಕಂದ್ರೆ ತುಂಬಾ ಕಷ್ಟ. ಇದು ಬೇಗ ಕೆಂಪಾಗುತ್ತೆ. ಇದನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಈ ಪೇಸ್ಟ್ ಮಾಡೋಕ್ಕೆ 2 ಸ್ಪೂನಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಸ್ಪೂನಿನಷ್ಟು ಉಪ್ಪು ತಗೊಳ್ಬೇಕು. 1 ಸ್ಪೂನಿನಷ್ಟು ಅರಸಿನ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಮತ್ತು ಅರಸಿನ ಉಪಯೋಗಿಸೋದ್ರಿಂದ ಪಾತ್ರೆಯಲ್ಲಿ ಇರುವಂತಹ ಎಣ್ಣೆ ಪಸೆ ಹೋಗುತ್ತೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಿನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಟ್ಟು ಆ ರಸವನ್ನು ಕಿವುಚಿ ಹಾಕ್ಕೊಳ್ಬೇಕು. ರಸ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೆಡಿ ಮಾಡಬೇಕು. ಉಪ್ಪು ಮತ್ತು ಹುಣಸೆ ಹಣ್ಣು ಇರೋದ್ರಿಂದ ಪಾತ್ರೆ ಹೊಳೆಯುತ್ತೆ. ಈ ಪೇಸ್ಟ್ ಪಾತ್ರೆಗೆ ಹಚ್ಚಿದ್ರೆ ಸಾಕು, ಪಾತ್ರೆ ಪಳಪಳ ಅಂತ ಹೊಳೆಯುತ್ತೆ, ತಿಕ್ಕುವ ಅವಶ್ಯಕತೆ ಇಲ್ಲ. ನಾನೀಗ ನೋಡಿ ಹಚ್ಚುತ್ತಾ ಇದ್ದೀನಿ. ಇಷ್ಟು ಕಪ್ಪಾಗಿರುವಂತಹ ಚೆಂಬಿಗೆ ಒಂದು ಸೈಡಿಗೆ ಮಾತ್ರ ನಾನು ಈ ಪೇಸ್ಟ್ ಹಚ್ಚಿದ್ದೇನೆ, ಇನ್ನೊಂದು ಸೈಡಿಗೆ ಹಚ್ಚುತ್ತಾ ಇಲ್ಲ. ಈ ಪೇಸ್ಟ್ ಹಚ್ಚಿ 1 ನಿಮಿಷದೊತ್ತು ಬಿಟ್ಟರೆ ಸಾಕು. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಪೇಸ್ಟ್ ಹಚ್ಚಿರುವಂತಹ ಜಾಗಕ್ಕೂ ಪೇಸ್ಟ್ ಹಚ್ಚದೇ ಇರುವಂತಹ ಜಾಗಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ನೀವೇ ನೋಡಿ. ಹೆಚ್ಚು ಶ್ರಮ ಪಡದೆ, ಕೈಗೆ ಹೆಚ್ಚು ಕಷ್ಟ ಆಗದೆ ನಾವು ತುಂಬ ಸುಲಭವಾಗಿ ಈ ಪೇಸ್ಟನ್ನು ತಯಾರಿಸಿ ಪಾತ್ರೆಗಳನ್ನು ತಿಕ್ಕಬಹುದು. ನೋಡ್ತಿದ್ದೀರಲ್ವಾ, ಪೇಸ್ಟ್ ಹಚ್ಚಿರುವಂತಹ ಜಾಗದಲ್ಲಿ ಪಾತ್ರೆ ಪಳಪಳ ಅಂತ ಹೊಳಿತಾ ಇದೆ. ಮಾಮೂಲಿ ದೇವರ ಪಾತ್ರೆ ತೊಳಿಬೇಕಾದ್ರೆ ಸಬೀನಾ ಮತ್ತು ಪೀತಾಂಬರಿ ಹಾಕಿ ನಾವು ತಿಕ್ಕಿ ತೊಳಿಬೇಕಾಗುತ್ತೆ. ಇದನ್ನು ಹಚ್ಚಿ ನೀವು ತುಂಬ ಸುಲಭವಾಗಿ ಪಾತ್ರೆನ ತೊಳಿಬಹುದು. ಯಾವುದೇ ಕೆಮಿಕಲ್ಸ್ ಇಲ್ಲದ ಕಾರಣ ಇದು ಕೈಗಳಿಗೂ ತುಂಬ ಒಳ್ಳೆಯದು. ಬೆಳ್ಳಿ, ಹಿತ್ತಾಳಿ, ತಾಮ್ರ ಪಾತ್ರೆಗಳನ್ನು ಈ ಪೇಸ್ಟ್ ಹಚ್ಚಿ ನಾವು ಕ್ಲೀನ್ ಮಾಡಬಹುದು. ಪಾತ್ರೆ ಕ್ಲೀನಾಗಿ ವಾಶ್ ಮಾಡಿದ ನಂತರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಡಿ. ನಾನಿಲ್ಲಿ 5 ನಿಮಿಷದಲ್ಲಿ ಎಲ್ಲ ದೇವರ ಪಾತ್ರೆ ತೊಳೆದಿದ್ದೇನೆ. ದೇವರ ಪಾತ್ರೆ ಫಳಫಳ ಅಂತ ಹೊಳಿತಾ ಇದೆ ನೋಡಿ. ಪೂಜೆ ಸಮಾರಂಭಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಪಾತ್ರೆಗಳು ತುಂಬ ಇರುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಒಳ್ಳೆಯ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ ತುಂಬ ಮಾಡಿದ್ದೇನೆ. ಅದನ್ನು ಒಮ್ಮೆ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.